ಸ್ತ್ರೀ ವಿದ್ಯಾವತಿ ಗೃಹಿಣಿ ಕೃಷಿ ಕ್ಷೇತ್ರಕ್ಕೆ ಕಾಲಿಟ್ರೆ ಕೃಷಿಯಲ್ಲೂ ಹೊಸತನ ನಿರೀಕ್ಷೆ ಮಾಡಬಹುದು ಎನ್ನುವುದಕ್ಕೆ ಆಶಾ ಶೇಷಾದ್ರಿಯವರೇ ಉತ್ತಮ ಉದಾಹರಣೆ. ಮಲೆನಾಡಿನಲ್ಲಿ ಕೃಷಿ ಲಾಭದಾಯಕವಲ್ಲ ಎನ್ನುವುದೇ ರೈತರ ಭಾವನೆ ಹೆಚ್ಚಿರುವಾಗ ಕೃಷಿಯನ್ನ ಲಾಭದಾಯಕವನ್ನಾಗಿಸುವ ಕಲೆ ಅಪರೂಪ. ಅಂಥದ್ರಲ್ಲಿ ಆಶಾ ಶೇಷಾದ್ರಿಯವರು ಸಾಂಪ್ರದಾಯಿಕ ಕೃಷಿ ಜಮೀನಿನಲ್ಲಿ ಆಂಥೋರಿಯಂ ಬೆಳೆದು ಯಶಸ್ವಿ ಪುಷ್ಪೋದ್ಯಮಿಯಾಗಿದ್ದಾರೆ. ಪಟ್ಟಣದಲ್ಲಿ ಬೆಳೆದು ಸಮಾಜ ವಿಜ್ಞಾನದಲ್ಲಿ ಎಂಎ ಪದವೀಧರೆಯಾದ ಆಶಾ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕನ್ನಂಗಿ ಗ್ರಾಮದ ಶೇಷಾದ್ರಿಯವರನ್ನ ಮದುವೆಯಾಗಿ ಹಳ್ಳಿ ಸೇರಿದ್ರು. ಕಾಂಕ್ರೀಟ್ ಕಾಡಿನಲ್ಲಿ ಬೆಳೆದವರಿಗೆ ಮಲೆನಾಡಿನ ಗಿಡ ಮರ ಸದಾ ಜಿನುಗುವ ಮಳೆ ಇವೆಲ್ಲವೂ ಹೊಸತನವನ್ನೇ ನೀಡಿದ್ದಲ್ಲದೆ ಕೃಷಿ ಚಟುವಟಿಕೆಗೆ ಪ್ರೇರೇಪಿಸಿತು. ಮಲೆನಾಡಿನವರು ತಮ್ಮದೇ ಆದ ಕೃಷಿಯಲ್ಲಿ ಪ್ರವೀಣರಿದ್ದರೂ ವೆನಿಲಾದಂತಹ ಬೆಳೆಯನ್ನ ಮೊದಲು ಆಶಾ ಪ್ರಾರಂಭಿಸಿ ಅದರಲ್ಲಿ ಲಾಭ ಪಡೆದ್ರು. ನಂತರ ಇವರು ಗಮನ ಹರಿಸಿದ್ದೇ ಪುಷ್ಪೋದ್ಯಮದತ್ತ. ಇವರು ಶೆಡ್, ನೆಟ್, ಸ್ಪ್ರಿಂಕ್ಲರ್, ಫಾಗರ್ಸ್ ಹೀಗೆ ಆಂಥೋರಿಯಂ ಬೆಳೆ ಬೆಳೆಯಲು ಹೈಟೆಕ್ ತಂತ್ರಜ್ಞಾನ ಬಳಸಿ ಹೂಗಳನ್ನ ಬೆಳೆಯುವುದನ್ನ ಕಂಡು ಊರಿನ ಹೆಂಗಸರು ನಿಬ್ಬೆರಗಾದ್ರು. ಇದೀಗ ಆಶಾರವರ ಹೂತೋಟದಲ್ಲಿ ಕಾಲಿಟ್ರೆ ಹಾಲೆಂಡಿನಿಂದ ಬಂದ ಆಂಥೋರಿಯಂನ ಮೆಡೋರಿ, ಜಾಕೋ, ಟ್ರಾಪಿಕಲ್, ಸಫಾರಿ, ಆಕ್ರೋಪಾಲಿನ್ ಮುಂತಾದ ವಿವಿಧ ಬಣ್ಣದ ಹೂಗಳು ಕಾಣಸಿಗ್ತವೆ. ರಲ್ಲಿ ನಾವು ಈ ಪುಷ್ಪ ಕೃಷಿನ ನಾವು ಪ್ರಾರಂಭ ಮಾಡಿದ್ವಿ. ಯಾಕೆ ಅಂತಂದರೆ ಇವತ್ತು ಕೃಷಿಕರು ಯಾವುದೇ ಒಂದೇ ಒಂದು ಬೆಳೆನ ನಂಬಿಕೊಂಡ್ರೆ ಅವರ ಆದಾಯ ಅಥವಾ ಆರ್ಥಿಕ ಮಟ್ಟ ಸ್ಥಿರತೆ ಕಾಪಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಪ್ರತಿ ಬೆಳೆಯಲ್ಲೂ ಏಳು ಬೀಳು ಇದ್ದೇ ಇದೆ. ಅದರಲ್ಲೂ ಅಡಕೆಗಂತೂ ಮುಂದಿನ ಭವಿಷ್ಯ ಏನು ಅನ್ನೋದೇ ಗೊತ್ತಾಗಿಲ್ಲ. ಈ ಗುಟ್ಕಾ ಗುಮ್ಮ ಯಾವತ್ತೂ ನಮಗೆ ಹೆದರ್ಸ್ತಾನೆ ಇರುತ್ತೆ. ಹಾಗಾಗಿ ಬೇರೆ ಬೇರೆ ಬೆಳೆಗಳ ಚಿಂತನೆ ಮಾಡಿದಾಗ ನಾವು ಪಶ್ಚಿಮ ಘಟ್ಟದಲ್ಲಿರೋದ್ರಿಂದ ಪಶ್ಚಿಮ ಘಟ್ಟ ಅನೇಕ ಪುಷ್ಪ ಕೃಷಿಗೆ ಹೇಳಿಗೆ ಮಾಡಿಸಿದಂಥ ಒಂದು ಪ್ರದೇಶ. ಅದರಲ್ಲಿ ಈ ಆಂಥೋರಿಯಂ ಪುಷ್ಪಗಳು ಕೂಡ ಬೆಳಿಬೋದು ಅಂತ ನಮಗೆ ನಾವು ಹಿಂದೆ ಕೊಡಗಿಗೆ ಹೋದಾಗ ಅಲ್ಲಿ ಕೆಲವೊಂದು ರೈತರುಗಳು ಇದನ್ನು ಪ್ರಾರಂಭ ಮಾಡಿದರು. ಅವರ ಅದನ್ನು ನೋಡಿ ನಮಗೂ ಸ್ಫೂರ್ತಿಗೊಂಡು ನಾವು ಇಲ್ಲಿ ಬಂದು ಇದನ್ನು ಪ್ರಾರಂಭ ಮಾಡಿದ್ವಿ. ಮೊದಮೊದಲು ಆಶಾರ ಕೃಷಿ ಪದ್ಧತಿ ಕಂಡು ನಿಬ್ಬೆರಗಾಗುತ್ತಿದ್ದ ಹಳ್ಳಿ ಹೆಂಗಸರು ಕ್ರಮೇಣ ಆಶಾರವರ ಪುಷ್ಪ ಕೃಷಿಯಲ್ಲಿ ಕೈಜೋಡಿಸಿ ತಾವು ಆರ್ಥಿಕ ಸ್ವಾವಲಂಬಿಗಳಾದ್ರು. ತಮ್ಮ ಸಂಸಾರದ ತಾಪತ್ರಯಗಳಿಗೆ ಪಟ್ಟಣಗಳಿಗೆ ವಲಸೆ ಹೋಗದೆ ಹಳ್ಳಿಯಲ್ಲಿಯೇ ದುಡಿಯುವ ದಾರಿ ಸಿಕ್ಕಿತು. ಹಂತ ಹಂತವಾಗಿ ಆರಂಭಗೊಂಡ ಪುಷ್ಪೋದ್ಯಮ ಹಳ್ಳಿ ಹೆಂಗಳಿಯರಿಗೆ ಉದ್ಯೋಗ ನೀಡಿದ್ದಲ್ಲದೆ ದೇಶ ವಿದೇಶದಲ್ಲೂ ಮಾರುಕಟ್ಟೆ ಕಂಡುಕೊಂಡಿತು. ಹಾಗೆ ಅನೇಕ ಕೃಷಿ ಪ್ರಶಸ್ತಿಗಳು ಆಶಾ ಶೇಷಾದ್ರಿಯವರ ಮುಡಿಗೇರಿದ್ವು. ನಾನು ಬಂದು ಆಶಾ ಮೇಡಮ್ ಕೇಳಿದಾಗ ಆಶಾ ಮೇಡಮ್ ಹೇಳಿದ್ರು, ಇಲ್ಲ ಬಾ ಯಾವ್ದಾದ್ರು ಕೆಲಸ ಮಾಡು ಹೂವಿಂದು, ಏನು ತೊಂದರೆ ಇಲ್ಲ ನಂದೇನು ಅಂತ ಹೇಳಿದ್ರು. ಅವ ನಂಗೊಂಥರ ಖುಷಿ ಆಯ್ತು ಬರೋಣ ಅಂತ. ನಾನು ಬಂದಾಗ ಅಯ್ಯೋ ನಂಗೆ ಹೆಂಗೆ ಕೆಲಸ ಮಾಡೋದು, ನಂಗೆ ಬರ್ತದೋ ಇಲ್ಲೋ ಅಂದ್ಕೊಂಡಿದ್ದೆ ಫಸ್ಟು. ಆಮೇಲೆ ಈಗಂತೂ ನಂಗೆ ಅದ್ರ ಬಗ್ಗೆ ಏನು ಅನ್ಸಲ್ಲ. ಒಂದಿನ ಮನೇಲಿರೋದು ಅಂದರೆ ನಂಗೆ ಅಷ್ಟು ಬೇಜಾರು. ಇವತ್ತು ಮನೇಲಿದ್ದೀನಲ್ಲ, ಎಲ್ಲೋ ಹೋಗ್ಬೇಕು, ಸುಮ್ಮನೆ ವೇಸ್ಟ್ ಆಗ್ತದಲ್ಲ ಒಂದಿನ ಅಂತ. ಅವ್ರು ನಮಗೆ ತುಂಬಾ ಸಹಾಯ ಮಾಡಿ ಅವ್ರು ನಮ್ಮ ಮಕ್ಕಳು ಮರಿ ವಿದ್ಯಾಭ್ಯಾಸಕ್ಕಾಗಲಿ ಎಂಥದಕ್ಕಾಗಲಿ ತುಂಬ ಇವ್ರ ಮನೆಯಿಂದ ನಾವು ಉಪಯೋಗ ಪಡ್ಕೊಂಡಿವಿ. ಒಟ್ನಲ್ಲಿ ವಿದ್ಯಾವಂತ ಮಹಿಳೆ ಒಂದಿಷ್ಟು ಪ್ರಯೋಗಶೀಲೆಯಾದ್ರೆ ಹಳ್ಳಿ ದಿಲ್ಲಿಗಳ ಅಂತರವೂ ಕಡಿಮೆಯಾಗುತ್ತದೆ ಎನ್ನುವುದಕ್ಕೆ ಆಶಾ ಶೇಷಾದ್ರಿಯ ಪುಷ್ಪೋದ್ಯಮ ಉತ್ತಮ ಉದಾಹರಣೆಯಾಗಿದೆ. ಆಶಾ ಶೇಷಾದ್ರಿಯವರನ್ನ ನೀವು ಸುವರ್ಣ ಮಹಿಳೆ ಪ್ರಶಸ್ತಿಗೆ ನಾಮಿನೇಟ್ ಮಾಡುವುದಿದ್ದರೆ UM5 ಎಂದು ಟೈಪ್ ಮಾಡಿ 9241012211ಕ್ಕೆ SMS ಮಾಡಿ. ಶಿವಮೊಗ್ಗದಿಂದ ಕ್ಯಾಮರಾಮನ್ ನವೀನ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್.